ಹಳೆ ದೋಸ್ತಿ ಹಾಲಿ ದುಶ್ಮನ್ ಜೋಕರ್ಸ್ ಜಟಾಪಟಿ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಮಧ್ಯೆ ಏಟು ಎದುರೇಟು ನಡೀತಾ ಇದೆ. ಮಾತಿಗೆ ಮಾತು. ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಇಬ್ಬರ ನಡುವಿನ ಮಾತಿನ ಜಟಾಪಟಿ ಇದು. ಐಐಟಿ ಅಂದ್ರೆ ಏನು ಅಂತ ಗೊತ್ತಿರದ ಆ ಜೋಕರ್ಗೆ ಉತ್ತರ ಕೊಡ್ಬೇಕಾ? ನಿನ್ನೆ ಚಲುವರಾಯಸ್ವಾಮಿಗೆ ಜೋಕರ್ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿತ್ತು. ಎಚ್ಡಿಕೆ ಜೋಕರ್ ಹೇಳಿಕೆಗೆ ಇವತ್ತು ಚಲುವರಾಯಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಏನಂತ ಹೇಳಿದ್ದಾರೆ? ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದ್ರೂ ಹೋಗೋ ಎಚ್ಡಿಕೆಯೇ ಜೋಕರ್. ರಮ್ಮಿ ಆಟದಲ್ಲಿ ಜೋಕರ್ನ ಯಾವುದಕ್ಕಾದ್ರೂ ಸೇರಿಸಬಹುದು. ಜೋಕರ್ ಪದಕ್ಕೆ ಕುಮಾರಸ್ವಾಮಿಯೇ ಸೂಕ್ತ ಅಂತ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಕೌಂಟರ್ ಅಟ್ಯಾಕಿಗೂ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಹಳೆ ದೋಸ್ತಿ ಹಾಲಿ ದುಶ್ಮನ್ ಇವರಿಬ್ಬರ ನಡುವಿನ ಮಾತಿನ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದಂತೂ ಐಐಟಿನೂ ಹೇಳೋರಲ್ವಾ? ಐಐಟಿ ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ ಐಐಟಿ ಅಂದ್ರೆ ಏನು ಅಂತ ಗೊತ್ತಾ? ಐಐಟಿ ಅಂದ್ರೆ ಇಂಥ ಜೋಕರ್ಗಳಿಗೆ ಉತ್ತರ ಕೊಡಲ್ಲ. ಈಗ ಮಂಡ್ಯ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂತಲೇ 2004ರಲ್ಲಿ 6 ತಿಂಗಳು ಮಂತ್ರಿ ಮಾಡಲಿಲ್ಲ ನನ್ನ ಅಂತೇಳಿ ನಾನು 3 ಗಂಟೆ ಆದರೂ ಮನೆಗೆ ಹೋಗಕ್ಕೆ ಬಿಡದೆ ಮಂತ್ರಿ ಆದ್ರಲ್ಲ. ಯಾರಿಂದ ಆದರು? ಪಾಪ ನನ್ನ ಮುಖ್ಯಮಂತ್ರಿ ಮಾಡಿದ್ರು. ಪಾಪ ಅವರು ಮಂತ್ರಿ ಆಗಬೇಕಾದ್ರೆ ಏನೇನಾಯ್ತು ಸ್ವಲ್ಪ ನೆನಕಳಪ್ಪ. 6 ತಿಂಗಳು ನಾನು ನಿದ್ದೆಗೆಡಿಸಿ ಇವತ್ತಿಂತ ಆರೋಗ್ಯ ಇಟ್ಕೊಂಡಿರೋದು ಅಂತರ ಸವಾಸ ಮಾಡಿ ಉಪಯೋಗಿಸಿರೋದು ನಾನು ವಾಟ್ಸಪ್ಪಲ್ಲಿ ನೋಡಿದೆ. ನಿಮಗೆ ಗೊತ್ತಿರಬೇಕು ಜೋಕರ್ ಅಂದರೆ ಏನು. ರಮ್ಮಿ ಆಡ್ತಾರೆ. ನನಗೆ ಪೂರ್ತಿ ಬರೋಲ್ಲ ರಮ್ಮಿ. ಈ 3 ಲೀವ್ಸಲ್ಲೂ ರಮ್ಮಿ ಆಡ್ತಾರೆ. ಜೋಕರ್ ಇದ್ದರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ. ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ. ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು ಬೈಕೊಂಬರೋದು ಅವ್ರ ಜೋಕರ ನಾನು ಜೋಕರ. ಈ ದೇಶದಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡೋನಾಗ ಯಾವತ್ತು 120 ತಗೊಂಡು ಆಡಳಿತ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾದ್ರೂ ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ. ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ? ಈಗ ಉದಾಹರಣೆ ಇವರೇ ಎಲ್ಲಿ ಹೋದರು? ಬಂದಿದ್ದೆ ಎಲ್ಲಿಂದ, ಹೋಗಿದ್ದೆ ಎಲ್ಲಿಗೆ? ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ನಿಂದ. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿದೆ. ಸರ್, ಇನ್ನೊಂದು ಪದ ಬಳಸಿದ್ರಿ ಅಂದರೆ ಅವರಿಂದ ನಾನು CM ಆಗಿರಲಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಆಣೆ ಮಾಡೋಕ್ಕೆ ಏನು ಅವ್ರು ನೋಡಿ ಬಂದರೆ MLAಗಳು? ನಾನು ಮುಖ್ಯಮಂತ್ರಿ ಮಾಡಿದ್ದೆ. ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLAಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದ್ರೆ 50 ಜನ MLAಗಳನ್ನ ಸೇರಿಸಿ ಅವತ್ತಿನ ಸರ್ಕಾರದ ವಿರುದ್ಧ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ವೈಯಕ್ತಿಕ ಸಮಸ್ಯೆಗಳಿಂದ ಯಾರು ಅವ್ರಿಗಿರೋ ಚಟ ನಮಗಿಲ್ಲ. ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತೇಳಿ. ಚಟದ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವೆಲ್ಲ ಕೀಳ್ಮಟ್ಟದ ಅಭಿವೃದ್ಧಿ. ಯಾರ್ಯಾರ ಕುಟುಂಬಗಳು ಹಾಳು ಮಾಡೋರು ಅನ್ನೋದು ನಿಮ್ಗೆ ಗೊತ್ತಿಲ್ವ? ಇದು ನಾನು ಹೇಳ್ಬೇಕಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.